ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಅಲ್ಲಿ ಕಾವ್ಯ ಹಾಗೆ ಗಿಲ್ಲಿ ನಡುವೆ ಏನೇನಾಗ್ತಾ ಇದೆ ಎಲ್ಲವನ್ನೂ ಕೂಡ ನಾವು ಸೂಕ್ಷ್ಮವಾಗಿ ನೋಡ್ತಾ ಇದ್ದೀವಿ. ಜೊತೆಗೆ ಗಿಲ್ಲಿಗೆ 99 ಓಟು ಕೂಡ ಆತನಿಗೆ ಹಾಕಿ ಅಂತ ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಇನ್ನೂ ಕೂಡ ಎಲ್ಲವನ್ನೂ ನೋಡಿನೂ ಕೂಡ ಮತ್ತೆ ಕಾವ್ಯನಿಗೆ ನಾನು ಅರ್ಧ ಓಟ್ ಹಾಕ್ತೀನಿ, ಅರ್ಧ ಓಟ್ ಗಿಲ್ಲಿ ಹಾಕ್ತೀನಿ ಅಂತ ಹೇಳಿದ್ರೆ ಪಕ್ಕಾ ಗಿಲ್ಲಿ ಸೋಲೋದು ಗ್ಯಾರಂಟಿ. ಆ ಕಾರಣದಿಂದ 99 ಓಟನ್ನು ಗಿಲ್ಲಿಗೆ ಹಾಕಿ. ವಿಷಯ ಎಷ್ಟೇ ವೀಕ್ಷಕರೇ, ಗಿಲ್ಲಿ ಲೈಫಲ್ಲಿ ಕಾವ್ಯನ ಕಾವು ಕಾವು ಅಂತ ಹೇಳ್ತಾ ಇದ್ದಾನೆ. ಕಾವು ಒಳ್ಳೆ ವ್ಯಕ್ತಿತ್ವ ಅಂತ ನೋಡ್ತಾ ಇದ್ದಾನೆ. ಆದರೆ ಕಾವು ಗಿಲ್ಲಿ ಪಾಲ್ಗೆ ಎರಡು ತಲೆ ಇರುವಂಥ ಹಾವು ಅಂತ ಸಾಬೀತು ಮಾಡಿದ್ದಾಳೆ. ಕೊನೆ ಮೂಮೆಂಟಲ್ಲಿ ಕಾವು ಎಲ್ಲ ಹೆಸರನ್ನು ಕೆಡಿಸ್ಕೊಂಡು ಹೊರಗಡೆ ಹೋಗ್ತಾ ಇರುವಂಥ ಮೂಮೆಂಟ್ ಕೂಡ ಬಂದಿದೆ. ಮಿಡ್ ವೀಕ್ ಎಲಿಮಿನೇಟ್ ಆಗುವಂಥ ಸಂದರ್ಭದಲ್ಲಿ ಕಾವ್ಯಳೆ ಆಗ್ತಾಳೆ ಅಂತ ಒಂದಿಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಸೊ ಜೊತೆಗೆ ಕಾವ್ಯ ಗಿಲ್ಲಿಗೆ ಯಾವ ರೀತಿಯಾಗಿ ಮೋಸ ಮಾಡಿ ಧನುಷ್ ಜೊತೆ ಯಾವ ರೀತಿಯಾಗಿ ಮಿಂಗಲ್ ಆಗಿದ್ದಾಳೆ ಅಂತ ಗೊತ್ತಾಗ್ತಾ ಇರುವಂಥ ವಿಚಾರ. ಧನುಷು ಎಲ್ಲೇ ಮುಟ್ಲಿ, ಮೈ ಕೈ ಸೊಂಟ ಎಲ್ಲೇ ಮುಟ್ಟರೂ ಕೂಡ ಕಾವ್ಯ ಯಾವ ರೀತಿ ರಿಯಾಕ್ಟ್ ಮಾಡ್ತಿದ್ದಾಳೆ, ಅದೇ ಗಿಲ್ಲಿ ಅಟ್ಲೀಸ್ಟ್ ಅಲ್ಲಿ ಕಟ್ ಮಾಡ್ತಾ ಇರುವಂಥ ದಾಳಿಂಬೆ ಅದನ್ನು ಮುಟ್ಟೋದಕ್ಕೆ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಿದ್ದಾಳೆ ಎಲ್ಲವನ್ನು ಕೂಡ ನಾವು ನೋಡ್ತಾ ಇದ್ವಿ. ಸೊ ಇಲ್ಲಿ ಒಂದಂತೂ ಕೂಡ ಸತ್ಯ, ಕಾವ್ಯಳ ಮುಖವಾಡವನ್ನು ಕಳಚಿರುವಂಥದ್ದೇ ಗಿಲ್ಲಿ. ಯಾಕಂತ ಹೇಳಿದ್ರು ಒಂದಿಷ್ಟು ಜನ ಮಾತಾಡ್ತಾ ಇದ್ರು ಗಿಲ್ಲಿಗೆ ಹಾಗೆ ಆಗಬೇಕು, ಜೊಲ್ಲು ಗಿಲ್ಲಿ ಕಾವ್ಯನ ಜೊತೆ ಯಾವ ರೀತಿಯಾಗಿ ಇದ್ದಾನೆ, ಆತ ಎನಿ ಟೈಮ್ ಇಷ್ಟಲ್ಲ ಆದ್ರ ಮೇಲೂ ಕಾವು ಕಾವು ಅಂತ ಇದ್ದಾನೆ ಅಂತ. ಅಲ್ಲ, ರಿಯಲ್ ಫೇಸ್ ಏನಿದೆ ಕಾವ್ಯಳದು, ಆ ಫೇಸ್ ಮುಖವಾಡ ಕಳಚಿ ಬಿದ್ದಿದೆ ಆಫ್ಟರ್ 100 ಡೇಸ್ಗೆ ಅಂತಲೇ ಹೇಳ್ಬೋದು. ಈ ಹಿಂದೆ ಗೊತ್ತಾಗ್ತಾ ಇತ್ತು, ಆದರೆ ಅದನ್ನು ಯಾರೂ ಕೂಡ ಅಷ್ಟೊಂದು ಅಬ್ಸರ್ವ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಒಂದಿಷ್ಟು ಹೊರಗಡೆ ರೀಲ್ಸ್ಗಳು ಕೂಡ ವೈರಲ್ ಆಗ್ತಾ ಇತ್ತು. ಆ ರೀಲ್ಸನ್ನು ನೋಡ್ತಾ ಇದ್ರು. ಕಾವ್ಯ ಹಾಗೆ ಗಿಲ್ಲಿ ಜೋಡಿ ಸೂಪರ್ ಮಗ ಅಂತ. ಸೂಪರು ಇಲ್ಲ, ಏನೂ ಇಲ್ಲ. ಕಾವ್ಯ ಎರಡು ತಲೆ ಹಾವು ಅಂತ ಸಾಬೀತು ಮಾಡಿದ್ದಾಳೆ. ಯಾಕಂತ ಹೇಳಿದ್ರೆ ತನ್ನನ್ನು ಯಾವ ರೀತಿಯಾಗಿ ಆಟಕ್ಕೆ ಬಳಸ್ಕೊಳ್ಬೇಕು, ಗಿಲ್ಲಿನ ಯಾವ ರೀತಿಯಾಗಿ ಆಟಕ್ಕೆ ನಾನು ಬಳಕೆ ಮಾಡ್ಕೋಬೇಕು, ಆಮೇಲೆ ಯಾವ ರೀತಿಯಾಗಿ ಕೈ ಬಿಡಬೇಕು ಅಂತ. ಅದೇ ಒಂದು ಸ್ವಲ್ಪ ಚೆನ್ನಾಗಿರೋ ಸೂರಜ್ ಇರ್ಬೋದು, ಆತ ಏನಾದರೂ ಸೊಂಟ ಕೈ ಹಾಕಿ ಹಿಡ್ಕೊಂಡು ಡ್ಯಾನ್ಸ್ ಮಾಡಿದ್ರು ಓಕೆ, ಏನು ಅನ್ಸೋಲ್ಲ. ಆದರೆ ಗಿಲ್ಲಿ ಏನಾದರೂ ಅಟ್ಲೀಸ್ಟ್ ಕೈ ಮುಟ್ಟಿದ್ರು ಕೂಡ ಇವಳಿಗೆ ಆಗೋಲ್ಲ, ಈ ಹಾವು ಟಚ್ ಮಾಡಿದಾಗ ಆಗುತ್ತೆ. ಸೊ ಅಂಥ ಒಂದು ರಿಯಾಕ್ಟ್ ಕೂಡ ಮಾಡ್ತಾಳೆ ಕಾವ್ಯ ಪ್ರತಿ ಹಂತದಲ್ಲೂ ಕೂಡ. ಮೊನ್ನೆ ಅಷ್ಟೇ ನಾವು ನೋಡಿದ್ವಿ ಗಿಲ್ಲಿ ಯಾವ ರೀತಿಯಾಗಿ ನಿಯತ್ತಾಗಿದ್ದೇನೆ ಅಂತ ಹೇಳಿದ್ರೆ, ವೀಕ್ಷಕರೇ ಸ್ಟಾರ್ಟ್ ಇವರು ಜಂಟಿಯಾಗಿ ಒಳಗೆ ಬರುವಂಥ ಸಂದರ್ಭದಲ್ಲಿ ಸುದೀಪ್ ಸರ್ ಅವರ ಎದುರುಗಡೆ ಇವರು ಸ್ಟೇಜ್ ಮೇಲೆ ಒಂದು ಮಾತನ್ನು ಹೇಳ್ತಾನೆ ಗಿಲ್ಲಿ, ನಿನ್ನ ಗೆಲುವಿಗೆ ನಾನು ಕಾರಣ ಆಗಬೇಕು, ನನ್ನ ಗೆಲುವಿಗೆ ನೀನು ಕಾರಣ ಆಗಬೇಕು, ನಾವಿಬ್ಬರು ಜಂಟಿಯಾಗಿ ಹೋಗ್ತಾ ಇದ್ವಿ, ಇಬ್ಬರು ಗೆದ್ದು ಬರೋಣ ಅಂತ ಒಂದು ಮಾತು ಹೇಳ್ತಾರೆ. ಅದಕ್ಕೆ ಕಾವ್ಯ ಹೇಳ್ತಾಳೆ, ಇದನ್ನು ಕೊನೆ ತನಕ ನೀನು ನೆನ್ಪಿಟ್ಕೋಬೇಕು ಅಂತ. ಆದರೆ ಒಳಗಡೆ ಹೋಗಿ ಮಾಡಿದ್ದು ಯಾವ ರೀತಿಯಾಗಿ ಮೋಸ ಅಂತ ಗೊತ್ತಾಗ್ತಾ ಇದೆ. ಕಾವ್ಯ ಏನೋ ತಲೆ ತಿರುಗುವಷ್ಟು ಏನು ದೊಡ್ಡ ಹೆಡ್ಡ ಏನೂ ಅಲ್ಲ, ಆಕೆ ಬುದ್ಧಿವಂತೆ. ಧನುಷ್ ಹೇಳಿರುವಂಥ ಮಾತನ್ನು ಯಾವ ರೀತಿಯಾಗಿ ನಂಬ್ತಾಳೆ, ಗಿಲ್ಲಿನ ಯಾವ ರೀತಿಯಾಗಿ ಅಪೋಸ್ ಮಾಡ್ತಾಳೆ ಎಲ್ಲವನ್ನು ಕೂಡ ನಾವು ನೋಡ್ತಾ ಇದ್ವಿ. ಗಿಲ್ಲಿ ಏನು ಹೇಳಿದ್ರು ಕೂಡ ಕಾವ್ಯಂಗೆ ಅದನ್ನು ತಗೊಳ್ಳೋಕೆ ಕಷ್ಟ ಆಗ್ತಾ ಇದೆ. ಆದರೆ ಧನುಷ್ ಒಂದು ಜಸ್ಟ್ ಏನೋ ಹೇಳಿದ್ರು ಕೂಡ ತಗೋಬೋದು. ಒಂದಿಷ್ಟು ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇರ್ಬೋದು. ಯಾಕಂತ ಹೇಳಿದ್ರೆ ಬಿಗ್ ಬಾಸಲ್ಲಿ 1 ಅವರ್ ಏನು ತೋರಿಸ್ತಾರೆ ಅದು ಮಾತ್ರ ಇರುತ್ತೆ. ಆದರೆ 24/7 ಜಿಯೋ ಹಾಟ್‌ಸ್ಟಾರಲ್ಲಿ ನೀವು ನೋಡ್ತಾ ಇರ್ಬೋದು. ಒಂದಿಷ್ಟು ಕಿಲಾಡಿಗಳು ಆತನ ಆಟಾಟೋಪ ಹಾಗೆ ಕಾವ್ಯಳ ಆಟಾಟೋಪವನ್ನು ಒಂದಿಷ್ಟು ಸೆರೆ ಹಿಡಿದು ಅದನ್ನು ವೈರಲ್ ಮಾಡ್ತಾ ಇದ್ರು. ಯಾಕಂತ ಹೇಳಿದ್ರೆ ಮಾಡಿದ್ದವರು ಕೂಡ ರಿಯಲಿ ಗ್ರೇಟ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಒಳಗಡೆ ಗಿಲ್ಲಿ ಈಕೆ ಮುಖವಾಡನ್ನು ಕಳಚಿದ್ದಾನೆ, ಹೊರಗಡೆ ಗಿಲ್ಲಿಯ ಫ್ಯಾನ್ಸು ಈ ಕಾವ್ಯಳ ಈ ಕಾವು ಹಾವು ಎರಡು ತಲೆ ಹಾವು ಅಂತ ಆಕೆ ಮುಖವಾಡವನ್ನು ಕಳಿಸಿದ್ದಾರೆ. ಧನುಷ್ ಜೊತೆ ಯಾವ ರೀತಿಯಾಗಿ ಮಿಂಗಲ್ ಆಗಿದ್ದಾಳೆ, ಧನುಷನ್ನು ಯಾವ ರೀತಿಯಾಗಿ ಬಳಕೆ ಮಾಡ್ಕೊಳ್ಳುತ್ತೆ. ಧನುಷು ಅಷ್ಟೇ, ಆತ ಒಂಥರ ಸೈಲೆಂಟಾಗಿ ಯಾವ ರೀತಿಯಾಗಿ ಬಳಕೆ ಮಾಡ್ಕೋಬೇಕು ಇವ್ರನ್ನೆಲ್ಲ ಅಂತ ಗೊತ್ತಿದೆ. ಯಾಕಂತ ಹೇಳಿದ್ರೆ ಸ್ಪಂದನ ಇರೋ ತನಕ ಸ್ಪಂದನನ್ನು ಯಾವ ರೀತಿಯಾಗಿ ಬಳಕೆ ಮಾಡ್ಕೊಂಡಿದ್ದಾನೆ. ಈಗ ಕಾವ್ಯ ಫುಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದರೆ ಒಂದಂತೂ ಸತ್ಯ, ಕಾವ್ಯಗೆ ಗಿಲ್ಲಿ ಬಿಲ್ಕುಲ್ ಸುತಾರಾಮ್ ಇಷ್ಟ ಇಲ್ಲ, ಸುಮ್ಮನೆ ಆಟಕ್ಕೋಸ್ಕರ ಬಳಕೆ ಮಾಡ್ಕೊಳ್ತಾ ಇದ್ದಾಳೆ. ಜೊತೆಗೆ ಮನೆಯವರು ಏನು ಹೇಳಿದ್ದಾರೆ ಅದನ್ನು ಕೂಡ ಕೇಳ್ತಾ ಇದ್ದಾಳೆ. ಸೊ ಜೊತೆಗೆ ಈಗ ಏನಾಯ್ತು ಅಂತ ಹೇಳಿದ್ರೆ ಅಂತೂ 100 ಡೇಸ್ ಬಂದಾಯಿತು. ಟಾಪ್ 6ಗೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡಿದ್ದಾನೆ ಹೋಗೋಕ್ಕಂತ ಗಿಲ್ಲಿಗೆ ಗೊತ್ತಿರುವಂಥ ವಿಚಾರ. ಗಿಲ್ಲಿನಿಂದನೇ ಇಲ್ಲಿ ತನಕ ಬಂದರು. ಸೊ ಗಿಲ್ಲಿ ಯಾವ ರೀತಿಯಾಗಿ ಕಾವ್ಯಕ್ಕೆ ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ತಾನೂ ಗೆಲ್ಲೋದ್ರ ಜೊತೆಗೆ ತನ್ನ ಪಕ್ಕದಲ್ಲಿ ಈಕೆನೂ ಇರಬೇಕು ಅಂತ ಹೇಳ್ತಾ ಇದ್ದಾನೆ. ಅಷ್ಟರ ತನಕ ಗಿಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾನೆ. ಆದರೆ ಪ್ರತಿ ಹಂತದಲ್ಲೂ ಕೂಡ ನಾಮಿನೇಟ್ ವಿಚಾರ ಬಂದಾಗ ಪ್ರತಿ ಹಂತದಲ್ಲೂ ಗಿಲ್ಲಿನೇ ಕಾವ್ಯ ನಾಮಿನೇಟ್ ಮಾಡ್ತಾ ಇದ್ದಿದ್ದು. ಆದರೆ ಸಪೋರ್ಟ್ ಮಾಡ್ತಾ ಇರುವಂಥದ್ದು ಮಾತ್ರ ಕಾವ್ಯ ಧನುಷ್ ಗೌಡ ಅವರಿಗೆ.
ಧನುಷ್ ಗೌಡ ಅವರು ಅಷ್ಟೇ ಈಗ ಉಳಿದಿರುವಂಥದ್ದು ಕಾವ್ಯ ಮಾತ್ರ ಸಪೋರ್ಟರ್ಸ್ ಆಗಿ ಅದಕ್ಕೆ ಯಾವ ರೀತಿಯಾಗಿ ಬಳಕೆ ಮಾಡ್ಕೋಬೇಕು ಆ ಎಲ್ಲ ಬಳಕೆಯನ್ನು ಮಾಡ್ಕೊಂಡಿದ್ದಾನೆ. ಜೊತೆಗೆ ಈಗ ಒಂದು ಫೋಟೋಸನ್ನು ಕೂಡ ನೋಡ್ತಾ ಇರ್ಬೋದು. ಕಾಲು ಮುಟ್ಟೋದು, ಕೈ ಮುಟ್ಟೋದು, ಸೊಂಟಕ್ಕೆ ಕಚ್ಕುಳಿ ಮಾಡೋದು ಇವೆಲ್ಲವನ್ನು ಕೂಡ ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ವೈರಲ್ ಆಗ್ತಾ ಇದೆ ಅಂತ. ಅದು ಕಾವ್ಯನ. ಸೊ ಜೊತೆಗೆ ಗಿಲ್ಲಿ ಪಾಪ ಅಟ್ಲೀಸ್ಟ್ ಏನಾದರೂ ಊಟ ಮಾಡಿಸೋಕೆ ಹೋದರೂ ಕೂಡ ರಿಯಾಕ್ಟ್ ಮಾಡ್ತಾಳೆ ಕಾವ್ಯ. ಅಟ್ಲೀಸ್ಟ್ ಅವಳ ಬಗ್ಗೆ ಒಂದು ಸ್ವಲ್ಪನೂ ಕೇರ್ ಇಲ್ಲ. ಸೊ ಜೊತೆಗೆ ಏನಾಗ್ತಿದೆ ಅಂತ ಹೇಳಿದ್ರೆ ಕಾವ್ಯಂಗೆ ಗಿಲ್ಲಿ ಬಗ್ಗೆ ಅಟ್ಲೀಸ್ಟ್ ಕೇರ್ ಅನ್ನೋದೇ ಇಲ್ಲ. ಸುಮ್ಮನೆ ತೋರ್ಪಟಿಕೆ ಮಾಡೋಕ್ಕೋಸ್ಕರ ಒಂದು ಬಳಕೆ ಮಾಡ್ಕೊಳ್ತಾ ಇದ್ದಾಳಂತ ಈಗ ಸಾಬೀತಾಗ್ತಾ ಇರುವಂಥ ವಿಚಾರ. ಜೊತೆಗೆ ರಕ್ಷಿತಾ ಇಸ್ ಗ್ರೇಟ್ ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗಿಂದನೂ ಗಿಲ್ಲಿ ಜೊತೆ ಇದ್ದಾಳೆ, ಗಿಲ್ಲಿಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾಳೆ. ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಪ್ರತಿ ಹಂತದಲ್ಲೂ ಕೂಡ ಗಿಲ್ಲಿ ಹಾಗೆ ರಘು ಅವರನ್ನು ಬಿಟ್ಕೊಡೋಕೆ ರಕ್ಷಿತಾ ರೆಡಿ ಇಲ್ಲ. ಯಾವ ರೀತಿಯಾಗಿ ಕೊನೆ ತನಕ ಬಂತು ಅಂತ ಹೇಳಿದ್ರೆ ತಾನು ಮದುವೆ ಆಗುವಂಥ ಹುಡುಗ ಗಿಲ್ಲಿ ಥರನೇ ಇರಬೇಕು ಅಂತ ಅಷ್ಟು ಒಂದು ಫೇವರ್ ಆಗಿ ಅವಳು ಕೆಲಸ ಮಾಡಿದ್ಲು. ರಿಯಲಿ ಗ್ರೇಟ್ ಅಂತಲೇ ಹೇಳ್ಬೋದು. ಪ್ರತಿ ಹಂತದಲ್ಲೂ ಕೂಡ ಗಿಲ್ಲಿ ಕಾವ್ಯಂಗೆ ಸಪೋರ್ಟ್ ಮಾಡ್ತಾ ಇದ್ರು ಕೂಡ ರಕ್ಷಿತಾ ಎಲ್ಲೂ ಕೂಡ ಗಿಲ್ಲಿನ ಬಿಟ್ಕೊಡೋಕೆ ಹೋಗ್ತಾ ಇಲ್ಲ. ಪ್ರತಿ ಹಂತದಲ್ಲೂ ಕೂಡ ಸಪೋರ್ಟ್ ಮಾಡ್ಕೊಂಡು ಬಂದಿದ್ಲು. ಒಂದಿಷ್ಟು ಗಿಲ್ಲಿ ಏನಾದರೂ ಎಡಬಿದ್ದಂಥ ಸಂದರ್ಭದಲ್ಲಿ ಅದನ್ನು ಪತ್ತೆ ಹಚ್ಚಿ ಗಿಲ್ಲಿಗೆ ಬುದ್ಧಿ ಮಾತನ್ನು ಕೂಡ ಹೇಳಿರುವಂಥದ್ದು ರಕ್ಷಿತಾನೇ. ಕಾವ್ಯ ಏನು ಮಾಡ್ತಿದ್ಲ ಅಂತ ಹೇಳಿದ್ರೆ ಸ್ಪಂದನ ಹಾಗೆ ಧನುಷ್ ಜೊತೆ ಟೈಮ್ ಪಾಸ್ ಮಾಡ್ತಾ ಇದ್ದಾಳೆ. ನಿಮಗೆ 1 ಗಂಟೆ ತೋರಿಸೋದಷ್ಟೇ. 1 ಗಂಟೆ ಸಂದರ್ಭದಲ್ಲಿ ಕಾವ್ಯ ಹಾಗೆ ಗಿಲ್ಲಿ ಜೊತೆ ಏನಾದರೂ ಕಾನ್ವರ್ಸೇಷನ್ ಇದ್ದರೆ ಅದನ್ನು ಹೈಲೈಟ್ ಮಾಡಿ ತೋರಿಸ್ತಾರೆ. ಯಾಕಂದರೆ ಅದನ್ನು ಸ್ವಲ್ಪ ಒಂದು ಒಳ್ಳೆ ಪೇರು ಟ್ರೆಂಡ್ ಆಗಲಿ ಅಂತೆಲ್ಲ ತೋರಿಸ್ತಾರೆ. ಆದರೆ ಪ್ರತಿ ಹಂತದಲ್ಲೂ ಕೂಡ 24/7 ನೋಡ್ತಾ ಇರುವಂಥವರಿಗೆ ಗೊತ್ತಾಗುತ್ತೆ ಅವಳು ಪ್ರತಿ ಹಂತದಲ್ಲೂ ಕೂಡ ಧನುಷ್ ಗೌಡ ಜೊತೆ ಹಾಗೆ ಸ್ಪಂದನ ಜೊತೆ ಇರುವಂಥದ್ದು. ಸ್ಪಂದನ ಹೊರಗಡೆ ಬಂದ ಮೇಲೆ ಈಗ ಧನುಷ್ ಜೊತೆ ಮಾತಾಡ್ತಾ ಇರ್ತಾಳೆ. ಒಂದಂತೂ ಸತ್ಯ, ಆಕೆ ಏನು ಹೆಡ್ಡ ಅಲ್ಲ. ಸೊ ಆಕೆ ಬುದ್ಧಿವಂತಿಕೆಯನ್ನು ಯೂಸ್ ಮಾಡಿಕೊಂಡು ಇಲ್ಲಿ ತನಕ ಬಂದಿದ್ದಾಳೆ. ಇನ್ನು ಏನು ಗಿಲ್ಲಿಯಿಂದ ಅವಶ್ಯಕತೆ ಮುಗೀತು. ಅದೇ ಹೇಳ್ತಾರಲ್ಲ ಮನುಷ್ಯರು, ಅವಶ್ಯಕತೆ ಇರೋ ತನಕ ಅವ್ರ ಜೊತೆ ನೇತಾಡ್ತಿರ್ತಾರೆ ಬಕೆಟ್ ಇಟ್ಕೊಂಡು. ಅವಶ್ಯಕತೆ ಮುಗಿದ್ರ ಮೇಲೆ ಯಾವುದೋ ಒಂದು ರೀಸನ್ ಕೊಟ್ಬಿಟ್ಟು ಹೊರಗಡೆ ಹೋಗ್ತಾರೆ. ಒಂದು ಸಣ್ಣ ರೀಸನ್ ಸಿಕ್ಕಿದ್ರೆ ಸಾಕು. ಆ ರೀಸನನ್ನು ಹುಡುಕ್ತಾ ಇರುವಂಥ ಕಾವ್ಯಗೀಗ ಒಂದು ಚಿಕ್ಕ ರೀಸನ್ ಸಿಕ್ತು. ಧನುಷು ಎತ್ತಿ ಕಟ್ಟುವಂಥ ಪ್ರಯತ್ನ ಮಾಡಿದ್ದಾನೆ. ಆದರೆ ಕಾವ್ಯ ಅದನ್ನು ಎತ್ತಿ ಹಿಡಿಯುವಂಥ ಪ್ರಯತ್ನವನ್ನು ಮಾಡಿದ್ದಾಳೆ. ಧನುಷ್ ಹೇಳಿದ್ದನ್ನೆಲ್ಲ ಕಿವಿ ಹಾಕ್ಕೊಂಡು ಈಗ ಕಾವ್ಯ ಗಿಲ್ಲಿಯನ್ನು ಬಿಟ್ಟು ತಾನೇ ಬಂದೆ, ತಾನೇ 100 ಡೇಸ್ ಬಂದೆ ಅಂತ ಒಂದು ತೋರಿಸ್ಕೊಳ್ಳುವಂಥ ತೋರಿಕೆಗೋಸ್ಕರ ಈಗ ಡಿವೈಡ್ ಆಗಿದ್ದಾರೆ. ಇನ್ನೊಂದು ಕಡೆಯಲ್ಲಿ ನೀವು ನೋಡ್ತಾ ಇರ್ಬೋದು ಗಿಲ್ಲಿಗೆ ಅದು ಯಾವುದೂ ಟೆನ್ಷನ್ ಇಲ್ಲ, ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿದೆ ಅಷ್ಟೇ. ಇನ್ನೊಂದು ಕಡೆಯಲ್ಲಿ ಆತನು ಕೂಡ ಕಿಲಾಡಿನೇ. ಹೇಗೆ ಬಳಕೆ ಮಾಡ್ಕೋಬೇಕು ಅದೇ ಥರದಲ್ಲಿ ಬಳಕೆ ಮಾಡ್ಕೊಂಡಿದ್ದಾನೆ. ಎಲ್ಲ ಕಂಟೆಸ್ಟೆಂಟ್ಸ್ಗಳನ್ನು ಯಾವ ರೀತಿಯಾಗಿ ಬಳಕೆ ಮಾಡ್ಕೋಬೇಕು ಎಲ್ಲವನ್ನು ಕೂಡ ಮಾಡಿದ್ದಾನೆ. ಜೊತೆಗೆ ಈಗ ವಿನ್ನರ್ ಕ್ಯಾಂಡಿಡೇಟ್ ಗಿಲ್ಲಿ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸಖತ್ತಾಗಿ ಕಾಮಿಡಿ ಮಾಡಿದ್ದಾನೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡಿದ್ದಾನೆ, ಎಲ್ರಿಗೂ ಕೂಡ ಖುಷಿಯಾಗಿದೆ. ಜೊತೆಗೆ ನೀವು ಇನ್ನೂ ಕೂಡ ಕಾವು ಗ್ರೇಟು ಗಿಲ್ಲಿ ಜೋಡಿ ಸೂಪರು ಕಾವುದು ಅಂತೆಲ್ಲ ಕೂತ್ಕೊಂಡು 99 ಓಟಲ್ಲಿ ಅರ್ಧ ಓಟನ್ನು ಕಾವ್ಯಕ್ಕೆ ಹಾಕಿ ಅರ್ಧ ಓಟನ್ನು ಗಿಲ್ಲಿ ಹಾಕಿದ್ರೆ ಅಶ್ವಿನಿ ಗೌಡ ಅವರಿಗೆ ಇದು 100% ಇವರಿಗೆ ಲಾಭ ಆಗುತ್ತೆ. ಕಾರಣ ಇಷ್ಟೇ, 99 ಓಟಲ್ಲಿ ಅರ್ಧ ಹೋದರೆ ಮತ್ತು ವಾಪಸ್ ಅರ್ಧ ಗಿಲ್ಲಿ ಅರ್ಧ ಕಾವ್ಯ ಅಂತ ಹೋದರೆ ಅಶ್ವಿನಿ ಗೌಡ ಅವರಿಗೆ ಫುಲ್ ಲಾಭ ಆಗುತ್ತೆ. ಯಾಕಂತ ಹೇಳಿದ್ರೆ ಇವರು ಓಟು 100% ರೀಚ್ ಆಗುತ್ತೆ, ಈ ಗಿಲ್ಲಿಗೆ ಹಾಕಿದ ಓಟು ಫೇಲ್ ಆಗುತ್ತೆ. ಅದಕ್ಕೋಸ್ಕರ ಗಿಲ್ಲಿಗೆ ಸಂಪೂರ್ಣವಾದಂಥ ಓಟ್ ಹಾಕಿ ಇಡೀ ಎಲ್ಲ ಸೀಸನಲ್ಲಿ 12ನೇ ಸೀಸನಲ್ಲಿ ಒಂದು ಹೊಸ ಟ್ರೆಂಡನ್ನು ಸೃಷ್ಟಿ ಮಾಡ್ತಾನೆ ಗಿಲ್ಲಿ. ಯಾಕಂತ ಹೇಳಿದ್ರೆ ದಾಖಲೆಯ ಓಟ್ಗಳು ಕೂಡ ಗಿಲ್ಲಿಗೆ ಸಿಗುತ್ತಂತಲೇ ಹೇಳ್ಬೋದು. ಅಷ್ಟೊಂದು ಫಾಲೋವರ್ಸ್ ಇದ್ದಾರೆ. ಇನ್ಸ್ಟಾಗ್ರಾಮ್ ಖಾತೆಯಲ್ಲೂ ಕೂಡ 1 ಮಿಲಿಯನ್ ರೀಚ್ ಆಗಿದೆ. ಸೊ ದಯವಿಟ್ಟು ನೀವೆಲ್ಲರೂ ಕೂಡ ಗಿಲ್ಲಿಗೆ ಗೆಲ್ಲಬೇಕು ಅನ್ನೋರು ಕಾವ್ಯಂಗೆ ಯಾರೆಲ್ಲ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರಾ ಇಲ್ಲಿ ತನಕ ಅರ್ಧ ಓಟು ಗಿಲ್ಲಿ ಫ್ಯಾನ್ಸ್. ಕಾವ್ಯನ್ ಫ್ಯಾನ್ಸ್ ಏನು ಜಾಸ್ತಿ ಇಲ್ಲ ಬಿಡಿ, ಗಿಲ್ಲಿ ಫ್ಯಾನ್ಸೇ ಹೇಳ್ತಾ ಇರುವಂಥದ್ದು ಅರ್ಧ ಓಟ್ ಕಾವ್ಯಂಗೆ ಹಾಕ್ತಿದ್ರಲ್ಲ, ದಯವಿಟ್ಟು ಫುಲ್ 99 ಓಟನ್ನು ಕೂಡ ಗಿಲ್ಲಿಗೆ ಹಾಕಿ ಗಿಲ್ಲಿಯನ್ನು ವಿನ್ ಮಾಡಿಸಿ. ಯಾರಿಗೆಲ್ಲ ಗಿಲ್ಲಿ ಅಂದರೆ ಇಷ್ಟ ಹಾಗೆ ಗಿಲ್ಲಿ ವಿನ್ ಆಗಬೇಕು ಅನ್ನೋರು, ಹಾಗೆ ಕಾವ್ಯನ ಬಗ್ಗೆ ಇನ್ನೇನೆಲ್ಲ ಗೊತ್ತು ಕಾವ್ಯನ ಆಟಗಳು, ನವರಂಗಿ ಆಟಗಳು, ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ನಮ್ಮ ಫೇಸ್ಬುಕ್ನಲ್ಲಿ ಫಾಲೋ ಆಗಿ. ಧನ್ಯವಾದ ಕರ್ನಾಟಕ.